ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ನಗರಸಭೆ ಸಭಾಂಗಣದಲ್ಲಿ ಹರಿಹರ ನಗರ ಅಭಿವೃದ್ಧಿಯ ಬಗ್ಗೆ ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿ ಸಾಮಾನ್ಯ ಸಭೆ ಕರೆಯಲಾಗಿತ್ತು. ಸತತ 2 ತಿಂಗಳಿನಿಂದ ಹರಿಹರ ನಗರದ ಅಭಿವೃದ್ಧಿಗೆ ಸಭೆ ಕರೆಯಬೇಕು ಅಂತ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು. ಪೌರಾಯುಕ್ತರು ಅಧ್ಯಕ್ಷರು ಹಾಗೂ ಸದಸ್ಯರ ಮಾತಿಗೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಇಂದು ನಗರಸಭಾ ಸಭಾಂಗಣದಲ್ಲಿ ಮಧ್ಯಾಹ್ನ ಸಭೆ ಕರೆಯಲಾಗಿತ್ತು. ಈ ಸಭೆಗೆ ಪೌರಾಯುಕ್ತರು ಭಾಗವಹಿಸಿಲ್ಲ ಎಂದು ಅಧ್ಯಕ್ಷರು ನಗರಸಭೆ ಸದಸ್ಯರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಹಾಗೂ ಪೌರಾಯುಕ್ತರ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಇಂಥದ್ದೇ ಅಧಿಕಾರಿಯನ್ನ ವರ್ಗಾವಣೆ ಮಾಡಬೇಕು ಎಂದು ಒಮ್ಮತದ ನಿರ್ಧಾರ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಯೊಟ್ಟಿಗೆ ಮಹಿಳಾ ಸದಸ್ಯರು ಹಾಗೂ ನಗರಸಭೆ ಅಧ್ಯಕ್ಷರು ಮಾತನಾಡಿ ನಗರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ಮಾಹಿತಿ ಹಂಚಿಕೊಂಡರು. ವರದಿ ಸೈಯದ್ ಶಾಮೀದ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಭಾವನಾತ್ಮಕವಾಗಿ ಮಾಡಿದ್ದೀವಿ. ಈಗ ನಾನು MLA ಹೇಳ್ಕೊಂಡಿಲ್ಲ, MP ಹೇಳಿಲ್ಲ, ನನ್ನ ನೌಕರಿ ಹೋಗ್ತದೆ ಅಂತ ಇವತ್ತು ಬಂದು ಇಲ್ಲಿ ಹೇಳಿದ್ರೆ ಅವತ್ತೇ ಕೂತ್ಕೊಂಡು ಮಾತಾಡಿದ್ರೆ ನಾವು ನೋಟಿಸ್ ಕೊಟ್ಟು ಮೇಲ್ಕಾಣಿಕೆ ವಿಷಯಕ್ಕೆ ಸಂಬಂಧಿಸಿದ ಹರಿಹರ ನಗರಸಭಾ ಅಧ್ಯಕ್ಷರಾದ ನಾನು ನಿಮ್ಮ ಅವಗಾಹನೆಗೆ ತರುವುದೇನೆಂದರೆ ಹರಿಹರ ನಗರಸಭಾ ಪೌರಾಯುಕ್ತರು ನನಗಾಗಲಿ ಅಥವಾ ಯಾವುದೇ ಸದಸ್ಯರಿಗೆ ಗೌರವವನ್ನು ಕೊಡುವುದಿಲ್ಲ ಮತ್ತು ಸದಸ್ಯರವರ ಕೊಠಡಿಗೆ ಹೋದರೆ ಮುಖ ಕೊಟ್ಟು ಮಾತನಾಡುವುದಿಲ್ಲ. ಕಚೇರಿಯಲ್ಲಿ ಇಲ್ಲದೆ ಸಾಯಂಕಾಲ ಕಚೇರಿಗೆ ಬಂದು ಕೂಡುತ್ತಾರೆ ಮತ್ತು ಸಾರ್ವಜನಿಕರಿಗೆ ಬೆಲೆಯನ್ನು ಕೊಡದೆ ಇಲ್ಲದ ಸದಸ್ಯ ಮಾತಾಡುತ್ತಾರೆ. ನೀರಿನ ಸಮಸ್ಯೆ ಒಂದು ಹರಿಹರದ ಜನತೆ ಬಗ್ಗೆ ಅಭಿವೃದ್ಧಿ ಬಗ್ಗೆ ಹೋರಾಡ್ತಾ ಇದ್ದೀವಿ ಹೊರತು ಇಲ್ಲಿ ಯಾವುದೇ ರಾಜಕಾರಣ ಇಲ್ಲ, ಅವ್ರಿಗೂ ನಮಗೂ ಯಾವುದೇ ದ್ವೇಷ ಇಲ್ಲ. ಹೊಂದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಆಗಿದೆ. ಸದಸ್ಯರೆಲ್ಲರಿಗೂ ಈಗಾಗಲೇ ಆಫೀಸಿಗೆ ಬಂದಾಗ ನೋಡಿದಾಗ ಪೌರಾಯುಕ್ತರ ಮಧ್ಯೆ ನಮ್ಮ ಮಧ್ಯೆ ಯಾವ ಥರ ಹೊಂದಾಣಿಕೆ ಇದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಯಾಕಂದರೆ ಆಫೀಸಿಗೆ ನಾವು ದಿನಾಲೂ ಬರೋದ್ರಿಂದ ಆ ಪೌರಾಯುಕ್ತರು ಇಲ್ಲದೇ ಇರೋದನ್ನು ನೋಡಿ ಬೇಸತ್ತು ಹೋಗಿದ್ದಾರೆ ಜನಗಳು. ಯಾಕೆ ಅಂತ ಅಧ್ಯಕ್ಷರನ್ನು ಕೇಳ್ತಾರೆ, ಯಾಕೆ ಪೌರಾಯುಕ್ತರು ಇವತ್ತು ಬಂದಿಲ್ಲ, ಏನು ಕೆಲಸ ಇಲ್ಲಿ ಏನು ಕೆಲಸ ನಡೀತಾ ಇದೆ ಅಂತ ಕೇಳಿದಾಗ ನಾನೇನು ಉತ್ತರ ಕೊಡಬೇಕು? ಅಧ್ಯಕ್ಷರ ಜೊತೆ ಕೈ ಜೋಡಿಸಿ ಹೊಂದಾಣಿಕೆಯಿಂದ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ರಿ ಅಂತ ಕೇಳ್ತೀವಿ ಅಷ್ಟೇ ಹೊರತು ನಮಗೆ ಯಾವುದೇ ರೀತಿ ದ್ವೇಷ ಯಾವುದೂ ಇಲ್ಲ. ಸದಸ್ಯರಿಗೆ ಹೊಂದಾಣಿಕೆಯಿಂದ ಬಂದೀವಿ, ಯಾರು ನಡೆಸ್ತಾ ಇಲ್ಲ. ಸಭೆಯಲ್ಲಿ ತೀರ್ಮಾನ ಬಂದಿದ್ರಲ್ಲ, ತೀರ್ಮಾನ ಕಮಿಷನರ್ ಬಂದಿಲ್ಲ, ಅಧಿಕಾರಿಗಳು ಯಾರೂ ಬಂದಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಮಾಡಿದ್ರೆ ನಮಗೆ ಮುಂದೂಡ್ಯಾರ. ನಮಗೆ ಬೇಡಪ್ಪ ಕಮಿಷನರ್ ಯಾಕೆ ಬೇಡಮ್ಮ ಅಂತ ಕೇಳಕ್ಕೆ ನಮಗೆ ಮರ್ಯಾದೆ ಇಲ್ಲ. ಅವ್ರು ಬಂದ್ರೆ ಮರ್ಯಾದೆ ಕೊಡಲ್ಲ, ಮಾತಾಡ್ಸಲ್ಲ. ಇದು ಕೊಟ್ಟಿಲ್ಲ, ಆನ್ಸರ್ ಕೊಟ್ಟಿಲ್ಲ, ರೆಸ್ಪಾನ್ಸ್ ಕೊಟ್ಟಿಲ್ಲ. ಅವ್ರು ಬಂದು ಸಭೆಗೆ ಬರ್ತೀನಿ ಅಂತಲೂ ಹೇಳಿಲ್ಲ, ಬರಲ್ಲ ಅಂತಲೂ ಹೇಳಿಲ್ಲ. ನಮ್ಮ ಸದಸ್ಯರಿಗೆಲ್ಲ ಅಧ್ಯಕ್ಷರು ನೋಟಿಫಿಕೇಶನ್ ಕಳಿಸಿದ್ರು, 3 ಗಂಟೆಗೆ ಸಭೆ ಕರಿತೀವಿ ಅಂತೇಳಿ. ಹಾಗಾಗಿ ನಾವೆಲ್ಲ ಸದಸ್ಯರು ಬಂದ್ವಿ. ಇಲ್ಲಿ ನಮ್ಮ ನಗರ ಸಭೆಯಲ್ಲಿ ಏನಾಗಿದೆ ಅಂದರೆ ಹೊಂದಾಣಿಕೆನೇ ಆಗ್ತಾ ಇಲ್ಲ. ಇತ್ಲಾಗೆ ಪೌರಾಯುಕ್ತರು ಹೊಂದಾಣಿಕೆ ಆಗ್ತಾ ಇಲ್ಲ, ಈ ಕಡೆ ಅಧ್ಯಕ್ಷರದ್ದು ಹೊಂದಾಣಿಕೆ ಆಗ್ತಾ ಇಲ್ಲ, ಉಪಾಧ್ಯಕ್ಷರದ್ದು ಹೊಂದಾಣಿಕೆ ಆಗ್ತಾ ಇಲ್ಲ. ಇವರೆಲ್ಲರ ಮಧ್ಯೆ ನಾವು ಸದಸ್ಯರು ಸಿಕ್ಕಾಕೊಂಡ್ಬಿಟ್ಟು ಒದಾಡ್ತಾ ಇದ್ದೀವಿ. ನಮಗೆ ಹರಿಯಾದ